ಟ್ರೈನಾ? ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ. ಬೆಂಗಳೂರಲ್ಲೇ ನಮಗೆ ಆಲ್ಮೋಸ್ಟ್ ಮಳೆ ಸಿಕ್ಕಿತ್ತು. ನಾವು ಇವಾಗ ಸ್ವಲ್ಪ ಬೆಂಗಳೂರನ್ನ ಕ್ರಾಸ್ ಆಗಿ ತುಮಕೂರಿಂದ ಚಿತ್ರದುರ್ಗ ಹೈವೇನ ಪಾಸ್ ಆಗ್ತಿದ್ವಿ. ಅಲ್ಲಿ ಸ್ವಲ್ಪ ಜೋರಾಗಿಯೇ ಮಳೆ ಸಿಗ್ತಾಯಿತ್ತು. ಸೊ ನಾವು ಸ್ವಲ್ಪ ನಿಧಾನ ಮಾಡಿಕೊಂಡು ಹೋದ್ವಿ. ಸೊ ವೆಹಿಕಲ್ಸ್ ಏನು ಅಷ್ಟೊಂದು ಇರಲಿಲ್ಲ. ಸೊ ನಮಗೆ ಹೋಗೋಕ್ಕೇನು ಅಷ್ಟೊಂದು ಕಷ್ಟ ಅನಿಸಿಲ್ಲ. ದಶು ಮಂಕೇನು ಮಾಡ್ತಿದ್ದೆ? ದಶು ಓಡಾಯ್ತಾ? ಈ ಮಂಕಿನೂ ದಾರಿಲಿ ನಮ್ಮ ಜೊತೆ ಆ್ಯಪಲ್ ತಿನ್ಕೊಂಡು ಕೂತ್ಕೊಂಡಿದೆ. ಆರೆಂಜ್ ಆ್ಯಪಲ್ಲು ತಿಂತಾಯಿದ್ವಿ. ಅದನ್ನು ಬಂದು ಕೂತ್ಕೊಂಡಿದೆ ತಿನ್ನೋಕ್ಕೋಸ್ಕರ. ಸೊ ಆ್ಯಪಲ್ನ ಪೀಸ್ ಪೀಸ್ ಮಾಡಿ ತಿಂತಾಯಿತ್ತು. ಮಂಕಿನ ದಶು ಇದು ಹೈವೇ ಆಗಿರೋದ್ರಿಂದ ನಾನು ಸ್ವಲ್ಪ ಡ್ರೈವ್ ಮಾಡಿದೆ. ಆ್ಯಕ್ಚುಲಿ ಬೆಂಗಳೂರಲ್ಲಿ ಸ್ವಲ್ಪ ಕೊಟ್ಟಾಗ ನನಗೆ ಅಷ್ಟೊಂದು ಪರ್ಫೆಕ್ಟ್ ಅನಿಸಿರಲಿಲ್ಲ. ಸೊ ಅದಕ್ಕೆ ಈ ಸಲ ಏನೋ ಧೈರ್ಯ ಮಾಡಿ ಹೈವೇಲಿ ಕೊಟ್ಟಿದ್ದಾರೆ. ಸೊ ನಾನು ಸ್ವಲ್ಪ ದೂರ ಓಡಿಸ್ದೆ. ಆಮೇಲೆ ಮಳೆ ಸ್ಟಾರ್ಟ್ ಆದ ತಕ್ಷಣ ಇವರೇ ತೊಗೊಂಡ್ರು ಗಾಡಿನ. ಫುಲ್ಲು ಮಳೆಗೆ ಯಾವಾಗಲೂ ಬರ್ತಾ ಇರೋದ್ರಿಂದ ಎಲ್ಲ ಫುಲ್ಲು ಗ್ರೀನಾಗಿತ್ತು. ಮತ್ತು ವೆಹಿಕಲ್ಸ್ ಸ್ವಲ್ಪ ನಾವು ಟೈಮ್ ಹೋದಾಗಿನೂ ಜಾಸ್ತಿನೂ ಆಗ್ತಾ ಬಂತು. ಸೊ ಹಾಗಾಗಿ ಇವರೇ ಡ್ರೈವ್ ಮಾಡ್ಕೊಂಡು ಬಂದು ನಾವು ಸ್ವಲ್ಪ ದೂರ ಬಂದ್ವಿ. ಇಲ್ಲಿ ನಮಗೆ ಈ ಸ್ಟ್ಯಾಚ್ಯು ಸಿಗುತ್ತೆ. ಸಾಯಿಬಾಬಾದ್ದು ಒಂದು ಟೆಂಪಲ್ ಮಾಡಿದ್ದಾರೆ. ಸೊ ಅದನ್ನು ನಮಗೆ ಹೈವೇ ಮಧ್ಯದಲ್ಲೇ ಇರೋದ್ರಿಂದ ಸೊ ಅದನ್ನು ನೋಡ್ಬೋದು. ನಾವು ಈ ಚಿತ್ರದುರ್ಗ ಹೈವೇಲಿ ಹೋಗ್ತೀವಲ್ವ, ಆವಾಗ ನಮಗೆ ಸಿಗತ್ತೆ ಇದು. ಚಿತ್ರದುರ್ಗ ಸಿಟಿನ ನಾವು ಕ್ರಾಸ್ ಆಗಿರಲ್ಲ, ಅಷ್ಟು ಒಳಗೇ ನಮಗೆ ಇದು ಸಿಗತ್ತೆ. ಸೊ ಇದನ್ನು ಸ್ವಲ್ಪ ಮೊದಲು ಫುಲ್ ವೈಟ್ ಕಲರಲ್ಲಿ ಮಾಡಿದ್ರು, ಈಗ ಸ್ವಲ್ಪ ಕಲರ್ ಚೇಂಜ್ ಮಾಡಿದ್ದಾರೆ. ಆ್ಯಕ್ಚುಲಿ ನಾವು ವೈಟ್ ಕಲರಲ್ಲಿ ಬ್ಯಾಕ್ಗ್ರೌಂಡೆಲ್ಲ ಫುಲ್ ಬ್ಲ್ಯಾಕಲ್ಲಿತ್ತು ಸ್ಟೋನ್ಸ್ ಎಲ್ಲ. ಸಾಯಿಬಾಬಾ ಮಾತ್ರ ವೈಟಲ್ಲಿ ಮಾಡಿದರು. ಈ ಸಲ ಸ್ವಲ್ಪ ಕಲರ್ ಚೇಂಜ್ ಮಾಡಿದ್ದಾರೆ. ಸೊ ಅದಾದಮೇಲೆ ನಾವು ಹೋಗಿಲ್ಲ. ಯಾವಾಗಾದರೂ ಫ್ರೀ ಆದಾಗ ಬರ್ತೀವಿ ಅಲ್ವಾ, ಅದೇ ವೇಯಲ್ಲಿ ಬರಬೇಕಿದ್ರೆ ಸೊ ಅಲ್ಲೂ ನಾನು ವಿಸಿಟ್ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ವೆದರೆಲ್ಲ ಚೆನ್ನಾಗಿರೋದ್ರಿಂದ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ಎಲ್ಲಿ ಏನು ಕಾಣ್ತಾ ಇದೆ ದಶೋಲಿ? ಏನು ಕಾಣ್ತವೆ? ಕ್ರೇನಾ? ಏನು ಭತ್ತ? ಬಸ್ ಕಾಣಿಸ್ತಾ ನಿಂಗೆ? ಹೌದಾ? ಕ್ಲೌಡು ಕ್ಯೂಟ್ ಆಗಿದಾವ? ದಶು ಎಷ್ಟು ಕ್ಯೂಟ್ ಆಗಿದಾವ? ಇಲ್ಲ ಗಿಡ ಸಿಕ್ತಾ ಹಿಂಗೊಂದು? ಮತ್ತೇನು ಸಿಕ್ತು? ಮತ್ತೇನು ಸಿಕ್ಕಿದ? ಕ್ಲೌಡ್ ನೋಡ್ದ? ಬಿದ್ಬಿಡ್ತೀಯಮ್ಮ? ಹಿಡ್ಕೋಬೇಕಲ್ವಾ ಒಬ್ರು?
ಪೂಜೆನ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ವುಡ್ ಹಾಕಿದ್ದಾರೆ. ಇಷ್ಟು ಫುಲ್ಲು ದುಡ್ಡು ಅಂತ ಫುಲ್ ಹಾಕೋಕ್ಕಿಂತ ನೋಡಿ ಎರಡೂ ಮಿಕ್ಸ್ ಮಾಡಿ ಇಂಟೀರಿಯರ್ಸ್ ಮಾಡಿಸಿ ಚೆನ್ನಾಗಿ ಅನ್ನಿಸ್ತು. ನೋಡಿ ನಮ್ಮ ಮನೆಗೆ ಹೊಸ ಅತಿಥಿ ಎಂಟ್ರಿ ಆಗಿದೆ. ಇದ್ರ ಹೆಸರು ಇನ್ನೂ ಇಟ್ಟಿಲ್ಲ, ಜಸ್ಟ್ ಇವಾಗ ತಾನೇ ತೊಗೊಂಡಿರೋದು. ಇದನ್ನು ನಾವು ಊರಿಗೆ ತೊಗೊಂಡೋಗ್ತಾ ಇದ್ದೀವಿ. ಏನಂದರೆ ಇದು ಪೊಮೇರಿಯನ್ ಜಾತಿ ಅಲ್ವಾ, ಸೊ ಅದಕ್ಕೋಸ್ಕರ ಮೊದಲು ಊರಲ್ಲಿ ಪೊಮೇರಿಯನ್ ಇತ್ತು. ಸೊ ಇವಾಗ ಒಂದು ಪೊಮೇರಿಯನು ಆಲ್ರೆಡಿ ಸತ್ತೋಗಿದೆ, ಇನ್ನೊಂದು ಆಲ್ಮೋಸ್ಟ್ ಏಜ್ ಆಗಿದೆ. ಅದಕ್ಕೋಸ್ಕರ ಇದನ್ನು ತೊಗೊಂಡು ಹೋಗ್ತಿದ್ವಿ. ಏನಂದರೆ ಊರಲ್ಲಿ ತುಂಬ ಯೂಸ್ ಆಗುತ್ತೆ. ಹಾವುಗಳೆಲ್ಲ ಬಂದರೆ ಇವು ಎಷ್ಟೇ ಸೂಕ್ಷ್ಮ ಅಂದರೆ ಹಾವು ಎಲ್ಲಿ ಸುತ್ತರಿದ್ರೂ ಮನೆ ಹತ್ರ ಬಂದುಬಿಡ್ತವೆ. ಸೊ ಇಲ್ಲಿ ಕಾಡೆಲ್ಲ ಇರೋದ್ರಿಂದ, ಹೊರಗೆ ಕಾಡು ಅನ್ನೋಕ್ಕಿಂತ ಊರೇನೆ, ಬಟ್ ತುಂಬ ಮರಗಳು ತೋಟ ಎಲ್ಲ ಹಿಂದೆ ಇರೋದ್ರಿಂದ ಸ್ವಲ್ಪ ಬೌಂಡು ಒಂದೊಂದು ಮನೆ ಸಿಂಗಲ್ ಮನೆ ಥರ ಇದ್ದಾವೆ. ಯಾಕಂದರೆ ಸ್ವಲ್ಪ ದೂರಕ್ಕೆ ಮನೆ ಇರೋದ್ರಿಂದ ಈಗ ಹಾವುಗಳೆಲ್ಲ ಜಾಸ್ತಿ ಇರೋದು. ಏನು ಮಾಡ್ತಾ ಇದೆಯಾ? ಕೈಯೆಲ್ಲ ಸೀಸ್ಕೊಂಡು ತೊಳ್ಕೊಬೇಕು ನೋಡ್ರಿ ನೀಟಾಗಿ. ಇವರಿಲ್ಲಿ ಮೇಲ್ಗಡೆ ವರ್ಕ್ ಮಾಡ್ತಿರ್ತಾರೆ. ಸೊ ಅಲ್ಲಿ ಮಕ್ಕಳು ಆಟಾಡ್ತಾಯಿದ್ರು. ಆಟ ಆಡಬೇಕಿದ್ರೆ ಪಪ್ಪಿನೂ ಬಂದಿತ್ತು. ಪಪ್ಪಿ ಬಿಡ್ಕೊಳ್ಳೋದು ಸುಮ್ಮನೆ, ನಾವು ಪಪ್ಪಿನ ಕರ್ಕೊಬರೋದು, ಮೇಲೂ ಕರ್ಕೊಬರೋದು, ಅದ್ರ ಜೊತೆ ಆಟ ಆಡೋದು ಮಾಡ್ತಾಯಿದ್ರು. ಸೊ ಮಕ್ಕಳು ಆಟ ಆಡಿಸ್ತಾ ಇದ್ದಾರೆ ಪಪ್ಪಿ ಜೊತೆ. ದಶಗಂತೂ ತುಂಬ ಖುಷಿಯಾಗಿದೆ. ಎಲ್ಲರೂ ಅಷ್ಟೇ ಪಪ್ಪಿ ಹತ್ರನೇ ಆಟ ಆಡ್ತಿದ್ರು. ಪಪ್ಪಿಗೆ ಏನಂದರೆ ಆಟ ಸಾಮಾನೆಲ್ಲ ಬೇಕು ಅಂತ ತೊಗೊಬಂದಿದ್ದಾರೆ. ಅದನ್ನು ಹಿಡ್ಕೊಂಡು ಆಟ ಆಡಿಸ್ತಿದ್ದಾರೆ. ಬಾಲ್ ಕೊಟ್ಟರೆ ಚೆನ್ನಾಗಿ ಆಟ ಆಡ್ತಿತ್ತು. ಲೆಮನ್ ಎಲ್ಲ ಕೊಡ್ತಿದ್ರು ಬಾಲ್ ಸಿಗದೆ ಇದ್ದಾಗ. ಅದರಲ್ಲೂ ಚೆನ್ನಾಗಿ ಆಟ ಆಡ್ತಿತ್ತು. ಪುಟಾಣಿ ಲೆಮನ್ ಕೊಟ್ಟರೆ ದಶ ಚೆನ್ನಾಗಿ ಆಟ ಆಡಿಸ್ತಾ ಇದ್ದಾಳೆ ಪಪ್ಪಿನ. ದಶಗೆ ಏನಂದರೆ ಪಪ್ಪಿ ಹತ್ರ ಪೇಪರೆಲ್ಲ ಕೊಟ್ಟು ಆಟ ಆಡಿಸೋದು, ಆಟ ಸಾಮಾನು ಕೊಡೋದು, ಏನೇನೋ ಒಂದು ಮಾಡ್ತಾ ಇರಬೇಕು ಅವಳಿಗೆ, ಅದೇ ಕೆಲಸ. ಪಪ್ಪಿ ಸಿಕ್ಕಿದ್ರೆ ಮನೋಮಿ ಸುಮ್ಮನೆ ಹೋಗ್ಬಿಟ್ಟು ಕ್ಯಾಚಪ್ಪ ಬಂದುಬಿಡೋದು. ಪಪ್ಪಿನ ಯಾರಿಗೂ ಕಾಣದೇ ಇದ್ದಂಗೆ ಕರ್ಕೊಬಂದುಬಿಡೋದು. ಫುಲ್ ಸರೌಂಡಿಂಗ್ ಇದು. ಮೇಲ್ಗಡೆಯಿಂದ ಫುಲ್ ಚೆನ್ನಾಗಿ ಕಾಣುತ್ತೆ. ರೋಡು ಸೈಡು ಎಲ್ಲ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಅದ್ರ ಪಕ್ಕ ಮನೆಗಳು ಯಾವ್ಯಾವಿದೆ, ಸ್ವಲ್ಪ ದೂರ ಮನೆ ಇದೆ, ಸುತ್ತಲೂ ತೋಟ ಇದೆ.
ಇದು ಫಸ್ಟ್ ಫ್ಲೋರಿಂದ ಚೆನ್ನಾಗಿ ಕಾಣ್ತಿದೆ ಮನೆ. ಮಕ್ಕಳು ಆಟ ಆಡ್ತಾ ಇದ್ದಾರೆ, ಚೆನ್ನಾಗಿದೆ. ದಶ ಜೋಡಿಸ್ಕೊಳ್ತಾ ಆಟ ಆಡ್ತಿದ್ದಾಳೆ. ಪಪ್ಪಿಗೇನೋ ಸಿಕ್ತು ಓಡೋಗ್ತಾ ಇದೆ. ಇದು ಬಂದುಬಿಟ್ಟು ಅವ್ರ ಮನೆ ತುಂಬ ಹೂವಿತ್ತು, ಝೂಮ್ ಮಾಡಿದೆ ಬಟ್ ಅಷ್ಟು ನೀಟಾಗಿ ಕಾಣ್ತಿಲ್ಲ. ತುಂಬ ಫ್ಲವರ್ಸ್ ಹಾಕಿದ್ದಾರೆ. ಯಾಕೆ ಮನೋಮಿ ಅಂತ ಇದೆ. ರಶ್ಮಿಕಾ ಎಲ್ಲಿಗೆ ಹೋಗ್ತಿದ್ಯಾ? ಮನೋಮಿ ಕೆಳಗೆ ಬರಲ್ಲ. ರಶು ಏನು ಬರೀತಿದ್ಯಾ ದಶು? ಏ ಬರೀ ದಶು.